tell you ನಿಮಗೆ ಇವತ್ತು ನಾನು ಹೇಳ್ತೇನೆ how to claim the promises of God in your life. ದೇವರ ವಾಗ್ದಾನವನ್ನು ನಮ್ಮ ಜೀವನದಲ್ಲಿ ನಾವು ಹೇಗೆ ಹೊಂದಿಕೊಳ್ಳಬೇಕು, எப்படி நாங்க வார்த்தையோடு கூட நடக்க வேண்டும், ನಾವು ಹೇಗೆ ವಾಕ್ಯದೊಟ್ಟಿಗೆ ನಡಿಬೇಕು. நாங்கள் தினமும் வேதத்தை படிக்கிறோம், ಪ್ರತಿದಿನವೂ ಸತ್ಯವೇದ ಓದ್ತೇವೆ. நான் நம்புகிறேன் எல்லாரும் வேதத்தை படிக்கிறீங்க என்பதாக. ನಾನು ನಂಬುತ್ತೇನೆ ಪ್ರತಿಯೊಬ್ಬರು ಓದ್ತೀರಾ ಅಂತ. ஒருவேளை நீங்கள் வேதத்தை படிக்க உங்களை நீங்கள் ஒப்பு கொடுக்காமல் போனீர்கள் என்றால், ಒಂದು ವೇಳೆ ಸತ್ಯವೇದವನ್ನು ಓದುವುದಕ್ಕೆ ನಿಮ್ಮನ್ನು ಇನ್ನೂ ನೀವು ಒಪ್ಪಿಸಿ ಕೊಟ್ಟಿಲ್ಲ ಅಂದ್ರೆ, வேதத்தை படிக்கவில்லை என்றால், ನೀವು ಇನ್ನೂ ಸತ್ಯವೇದವನ್ನು ಓದ್ತಿಲ್ಲ ಅಂದ್ರೆ, நீங்கள் இயேசுவை பின்பற்றுகிறவர்கள் என்று சொல்லாதீங்க. ನೀವು ಯೇಸುವನ್ನು ನಾ ಹಿಂಬಾಲಿಸ್ತಿದ್ದೇನೆ ಅಂತ ಹೇಳಲೇಬೇಡಿ. தேவனுடைய வார்த்தையோடு ஒரு உறவு இல்லாதவன் கிறிஸ்துவோடு உறவு கொள்ளவே முடியாது. ದೇವರ ವಾಕ್ಯದ ಒಟ್ಟಿಗೆ ಸಂಬಂಧ ಇಲ್ಲ ಅಂದ್ರೆ ಆತನಿಗೂ ಕ್ರಿಸ್ತನಿಗೂ ಸಂಬಂಧವಿಲ್ಲ. ஹல்லேலூயா, ಹಲ್ಲೆಲೂಯಾ. உங்களுடைய வேதம் பழிசாக ஆகதான் உங்களுடைய வாழ்க்கை புதுசாய் மாறும். ನಿಮ್ಮ ಸತ್ಯವೇದ ಹಳೆದ ಆಗ್ತಾ 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 ನಿಮ್ಮ ಜೀವನವು ಹೊಸದಾಗ್ತಾ ಇರುತ್ತೆ. எத்தனை பேர் விசுவாசிக்கிறீங்க? ಎಷ್ಟು ಜನ ನಂಬುತ್ತೀರಾ? வேதத்தை படிக்கிறதில் ஆர்வம் உள்ளவர்களாய் மாறுங்க. ಸತ್ಯವೇದವನ್ನು ಓದೋದ್ರಲ್ಲಿ ಆಸೆ ಜಾಸ್ತಿಯಾಗಿ ನಿಮಗೆ ಇರಲಿ. ಅரை ಮணி நேரமாவது வேதத்தை படிக்க ஒவ்வொரு நாளும் ಒಪ್ಪು ಕೊಡುங்க. ಪ್ರತಿ ದಿನವೂ ಒಂದು ಅರ್ಧ ತಾಸಾದ್ರೂ ನಾ ಸತ್ಯವೇದವನ್ನು ಓದ್ತೇನೆ ಅಂತ ಒಪ್ಪಿಸಿಕೊಡಿ. ಮಿನಿಮಮ್ half an hour, ಕಡಿಮೆ ಪಕ್ಷ ಅರ್ಧ ಗಂಟೆ, ಮಿನಿಮಮ್ half an hour, ಕಡಿಮೆ ಪಕ್ಷ ಅರ್ಧ ಗಂಟೆ. அதை விட ಒಂದು குறைவாக வேதத்தை படிக்காதீங்க. ಅದಕ್ಕಿಂತ ಕಡಿಮೆ ಸತ್ಯವೇದ ಓದಬೇಡಿ. வேதத்தை கனத்தை செலுத்துகிறவனுடைய வாழ்க்கை கனமா இருக்கும். ಸತ್ಯವೇದಕ್ಕೆ ಘನತೆ ಕೊಡುವವನ ಜೀವನವು ತುಂಬಾ ಘನತೆಯಿಂದ ಇರುತ್ತೆ. ಅವನ್ ಕಷ್ಟ ಕಾಲದಲ್ಲಿ ಕರ್ತರ್ ಅವನಿಗೆ ಉದವಿ செய்வார். ಆತನ ಕಷ್ಟ ಕಾಲದಲ್ಲಿ ದೇವರೇ ಆತನಿಗೆ ಸಹಾಯ ಮಾಡ್ತಾರೆ. ಅವனுடைய ಕಷ್ಟ நேரத்தில் கர்த்தரே ಅವನಿಗಾಗಿ ಯುದ್ಧ ಮಾಡುவார். ಆತನ ಕಷ್ಟದ ಸಮಯದಲ್ಲಿ ದೇವರೇ ಆತನ ಪರವಾಗಿ ಯುದ್ಧ ಮಾಡ್ತಾರೆ. ಎಷ್ಟೋ பேர் விசுவாசிக்கிறீர்கள்? ಎಷ್ಟು ಜನ ನಂಬುತ್ತೀರಾ? ஹல்லேலூயா, ಹಲ್ಲೆಲೂಯಾ. ಆಮೆನ್. வேதத்திலே யோவான் இப்படியாக எழுதுகிறார். ಯೋವಾನನು ಸತ್ಯವೇದದಲ್ಲಿ ಹೀಗೆ ಬರೀತಾನೆ. 1 யோவான் 1வது அதிகாரம் 1வது வசனத்திலே, 1 ಯೋವಾನ 1ನೇ ಅಧ್ಯಾಯ 1ನೇ ವಾಕ್ಯ, that which was from the beginning, ಪ್ರಾರಂಭದಿಂದ ಇದ್ದ ಕಾರ್ಯ. சொல்லுங்க, ಎಲ್ಲರೂ ಹೇಳಿ. ஆரம்பத்திலிருந்தே இருந்ததொன்று. ಪ್ರಾರಂಭದಿಂದಲೇ ಇದ್ದ ಒಂದು. ஹல்லேலூயா, ಹಲ್ಲೆಲೂಯಾ. ஆரம்பத்திலிருந்து இருந்ததொன்று. ಪ್ರಾರಂಭದಿಂದಲೂ ಇದ್ದ ಒಂದು. என்னது ஆரம்பத்திலிருந்து இருந்தது? ಪ್ರಾರಂಭದಿಂದಲೂ ಏನಿತ್ತು? அதுதான் வேதத்திலே யோவான் 1 சொல்லுகிறது, அவர் ஆதியில் இருந்தார். ಅದೇ ಸತ್ಯವೇದದಲ್ಲಿ ಯೋವಾನನು 1ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಆತನು ಆದಿಯಿಂದಲೂ ಇದ್ದರು. You can see Jesus not from Matthew, you can see Jesus from the beginning of ages. ಯೇಸುವನ್ನು ಮತ್ತಾಯದಿಂದ ನಾನು ನೋಡ್ತೇನೆ ಅಂತ ಹೇಳಕ್ ಸಾಧ್ಯವಿಲ್ಲ. ಯೇಸುವನ್ನು ನಾನು ಪ್ರಾರಂಭದಿಂದಲೇ ನಾನು ನೋಡ್ತಿದ್ದೇನೆ. ಆಮೆನ್. ಎಲ್ಲವற்றுக்கும் முன்னிலிருந்து அவர் இருந்தார், எல்லாம் முடிந்த பிறகும் அவர் இருப்பார். ಎಲ್ಲದಕ್ಕಿಂತಲೂ ಪ್ರಾರಂಭದಲ್ಲಿ ಆತನು ಇದ್ದನು, ಎಲ್ಲರ ಮುಕ್ತಾಯದಲ್ಲೂ ಆತನು ಇರ್ತಾರೆ. ஒரு அல்லேலூயா ஸ்தோத்திரம் கேட்கல, ಒಂದು ಹಲ್ಲೆಲೂಯಾ ಸ್ತೋತ್ರ ಕೇಳ್ತಿಲ್ಲ. அவருடைய பிள்ளைகள் இப்படி உட்கார முடியாது. ಆತನ ಮಕ್ಕಳು ನಾವು ಹೀಗೆ ಕೂರಲು ಸಾಧ್ಯವಿಲ್ಲ. தேவனை உயர்த்தும் போது உங்களால சும்மா உட்கார முடியாது. ನಿಮ್ಮ ದೇವರನ್ನು ನಾವು ಮೇಲೆತ್ತುವಾಗ ನೀವಾಗಿ ಸುಮ್ಮನೆ ಕೂತ್ಕೊಳ್ಳಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. வேதம் சொல்லுகிறது, ಸತ್ಯವೇದ ಹೇಳುತ್ತೆ, அவர் ஆரம்பத்திலிருந்தே இருந்தவர், ಅವರು ಪ್ರಾರಂಭದಿಂದಲೇ ಇದ್ರು. ಆಮೆನ್. அவரை நாங்கள் கேட்டோம், ಅವರನ್ನು ನಾವು ಕೇಳಿದ್ವಿ. ಆಮೆನ್. அப்படி என்றால் என்ன? ಅದರ ಅರ್ಥ ಏನು? ಆದಾಮೋடு நடந்தவர், ಆದಾಮೊಟ್ಟಿಗೆ ನಡೆದವರು, ಏನೋಕೋடு நடந்தவர், ಏನೋಕಿನ ಜೊತೆ ನಡೆದವರು, ಆಮೆನ್. ಮೋಶೆಯೋடு நடந்தவர், ಮೋಶೆಯೊಟ್ಟಿಗೆ ನಡೆದವರು, ಆಮೆನ್. தீர்க்கதரிசிகளோடு நடந்தவர், ಪ್ರವಾದಿಗಳೊಟ್ಟಿಗೆ ನಡೆದವರು. ಆಮೆನ್. ಅವருடைய சத்தத்தை நாங்கள் கேட்டோம், ಅವರ ಶಬ್ದವನ್ನು ನಾವು ಕೇಳಿದ್ವಿ. ಆಮೆನ್. யோவான் எழுதுகிற காரியம், ಯೋವಾನನು ಬರೆಯುವಂತ ಕಾರ್ಯ இயற்கைக்கு அப்பாற்பட்ட ஒரு காரியம், ಅದು ಎಲ್ಲದಕ್ಕೂ ಪ್ರಕೃತಿಗೆ ಮೀರಿದಂತ ಕಾರ್ಯ. அவன் பேசுகிற ஒரு ஆழம், ಆತನು ಮಾತಾಡ್ತಿರುವಂತ ಆಳವು யாரும் கூட பிரமிக்க முடியாத ஒரு ஆழம், ಯಾರು ಕೂಡ ಭ್ರಮಿಸಕ್ಕಾಗದೇ ಇರುವಂತ ಆಳ. See, he is never saying that we heard Messiah speaking. ಆತನು ಇಲ್ಲಿ ಮೆಸ್ಸಿಯನ್ನು ಮಾತಾಡಿದನು ನಾವು ಕೇಳಿದ್ವಿ ಅಂತ ಬರೀತಿಲ್ಲ. ನಜರೇನಾಗಿಯ ಯೇಸುவை நாங்கள் பேச கேட்டோம் என்று அவர் சொல்லல. ನಜರೇನಾದ ಯೇಸು ಕ್ರಿಸ್ತನು ಮಾತಾಡಿದನು ನಾವು ಕೇಳಿದ್ವಿ ಅಂತ ಬರೆದಿಲ್ಲ. Amen. The honor that he had for Jesus was, ಯೇಸುವಿನ ಮೇಲೆ ಆತನು ಇಡುತ್ತಿರುವಂತಹ ಘನತೆ ನೋಡಿ, அவருடைய வார்த்தையின் மேல் அவருக்கு இருந்த அந்த ஆர்வம் பாருங்க. ಯೇಸು ಸ್ವಾಮಿಯ ವಾಕ್ಯದ ಮೇಲೆ ಇರುವಂತಹ ದಾಹದ ಆ ಒಂದು ಆಳತೆಯ ಹಂತವು ನೋಡಿ அவர் சொல்லுகிறார், ಆತನು ಹೇಳುತ್ತಾನೆ, ஆரம்பத்திலிருந்த எல்லாம் ஆரம்பிக்கிறதுக்கு முன்னே, ಎಲ್ಲವೂ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಇದ್ದವರು, ಭೂಮಿ ಕ್ರಮವಿಲ್ಲದ போது இருந்ததுக்கு முன்னே, ಭೂಮಿಗೆ ಕ್ರಮ ಇಲ್ಲದೆ ಇದ್ದದಕ್ಕಿಂತ ಹಿಂದೆ, ಆಮೆನ್, அவர் இருந்தாரே, ಆತನಿದ್ರಲ್ಲ, அவருடைய
அவருடைய சத்தத்தை நாங்கள் கேட்டோம். ಅವರ ಶಬ್ದವನ್ನು ನಾವು ಕೇಳಿದ್ವಿ. அவர் சத்தத்தை நாங்கள் கேட்டோம். ಅವರ ಶಬ್ದವನ್ನು ನಾವು ಕೇಳಿದ್ವಿ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? I heard the voice of one who created everything. ಎಲ್ಲವನ್ನು ಸೃಷ್ಟಿ ಮಾಡಿದ ಅವರ ಶಬ್ದವನ್ನು ನಾನು ಕೇಳಿದೆ. When you open your Bible, ನಿನ್ನ ಸತ್ಯವೇದವನ್ನು ನೀ you are ತೆರೆದಾಗ not opening a mere book of this world. ಈ ಲೋಕದ ಒಂದು ಏನು ಕಥೆಯ ಪುಸ್ತಕವನ್ನು ತೆರೀತಿಲ್ಲ. You are not opening a novel. ಏನು ಕಥೆಗಳನ್ನು ಬರೆದಿರುವಂತ ಒಂದು ಪುಸ್ತಕ You are ಓದಿಲ್ಲ. not opening any encyclopedia that speaks about all the things of the world. ಲೋಕದ ಕಾರ್ಯಗಳನ್ನು ಕುರಿತು ಬರೆದಿರುವಂತ ಯಾವುದೋ ಎನ್ಸೈಕ್ಲೋಪೀಡಿಯಾವನ್ನು ನೀವು ಓದಿಲ್ಲ. You are hearing the voice of the one who was from the beginning, who was the alpha, who is the omega. ಎಲ್ಲದಕ್ಕಿಂತ ಪ್ರಾರಂಭದಲ್ಲಿ ಇದ್ದವರು ಆಲ್ಫಾ ಒಮೆಗಾ, ಆತನ ಸ್ವರವನ್ನು ನೀ ಕೇಳ್ತೀಯ. உன் கையில இருக்கிற வேதத்தை உயர்த்தி காட்டு. ನಿನ್ನ ಕೈಯಲ್ಲಿರುವಂತ ಸತ್ಯವೇದವನ್ನು ಮೇಲೆತ್ತಿ அதை ತೋರಿಸು. தூக்கி காட்டுங்க. ಆ ಒಂದು ಪುಸ್ತಕವನ್ನು சொல்லுங்க, இதை ತೆಗೆಯಿರಿ. நான் திறக்கும் போதெல்லாம் ಇದನ್ನು ನಾನು ತೆರೆಯುವಾಗಲೆಲ್ಲ ஆதி தேவனுடைய சத்தத்தை நான் கேட்கிறேன். ಆದಿ ದೇವರ ಸ್ವರವನ್ನು ನಾನು ಕೇಳ್ತೇನೆ. Hallelujah. Hallelujah.